ನಮಸ್ತೆ, ಸರೋಜ ಶ್ರೀ ಶಿವಶಕ್ತಿ ಯೋಗ ಕೇಂದ್ರ, ಬಿನ್ನಿ ಲೇಔಟ್, ಅತ್ತಿಗುಪ್ಪೆ, ಬೆಂಗಳೂರು. ಮಕ್ಕಳಿಗೆ ಕಾನ್ಸಂಟ್ರೇಷನ್ ಇಂಪ್ರೂವ್ ಆಗೋದಕ್ಕೆ ಒಂದು ಸುಲಭವಾದ ಆಸನ ವೃಕ್ಷಾಸನ. ಈಗ ತರುಣ್ ಮಾಡ್ತಾನೆ. ಎಲ್ಲ ರೈಟ್ ಲೆಗ್ ಫೋಲ್ಡ್ ಮಾಡ್ಕೊ, ರೈಟ್ ಲೆಗ್ ಫೋಲ್ಡ್ ಮಾಡು. ನಿಧಾನ ಕೈ ಸ್ಟ್ರೆಚ್ ಮಾಡ್ತಾ ಮೇಲಕ್ಕೆ ತಗೋ. ನಿಧಾನಕ್ಕೆ ಮಾಡಿ, ನಿಧಾನಕ್ಕೆ ಬ್ಯಾಲೆನ್ಸ್ ಮಾಡು. ಹಸ್ತಗಳನ್ನು ಒತ್ತು. ನಾರ್ಮಲ್ ಬ್ರೀದ್ ಮಾಡ್ತಾಯಿರು, ಚೆನ್ನಾಗಿ ಬ್ರೀದ್ ಮಾಡ್ತಾಯಿರು. ಇದು ಮಾಡ್ತಾಯಿರುವಾಗ ಒಂದು 5 ಸೆಕೆಂಡ್ಸ್ ಇರ್ಬೋದು ಅಥವಾ 10 ಸೆಕೆಂಡ್ಸ್, 1 2 3 4 ಅಂತ ಬೇಕಾದ್ರೂ ಕೌಂಟ್ ಮಾಡ್ಕೊಳ್ಳಿ. ಈಗ ನಿಧಾನ ಕೈ ಕೆಳಗಿಳಿಸ್ಬಿಟ್ಟು ಕಾಲು ಕೆಳಗಿಳಿಸು. ಈಗ ಎಡಗಾಲು ಮಾಡಿಸು. ಲೆಫ್ಟ್ ಲೆಗ್ ಕೈಯಿಂದ ಹಿಡ್ಕೊಂಡು ಹಾಗೆ ನಿಧಾನ. ದೃಷ್ಟಿ ನೇರ ಇರಲಿ, ಎದುರುಗಡೆಗೆ ನೋಡ್ತಾ ಇರು. ಚೆನ್ನಾಗಿ ಬ್ರೀದ್ ಮಾಡ್ತಾಯಿರು. ಉಸಿರಾಟ ಚೆನ್ನಾಗಿ ನಡೀತಾ ಇರಲಿ. ಮನಸ್ಸಿನಲ್ಲೇ 1 2 3 ಅಂತ ಕೌಂಟ್ ಮಾಡು. ಹಾಗೆ 10 ಸೆಕೆಂಡ್ಸ್ ಆದರೂ, ಕಡಿಮೆ ಅಂದರೆ 10 ಸೆಕೆಂಡ್ಸ್ ಆದರೂ ಇರಬೇಕು. ನಿಧಾನ ಕೈ ಕೆಳಗಿಳಿಸು, ಕಾಲು ಕೆಳಗಿಳಿಸು. ಹಾಗೆ ನಿಂತ್ಕೊ, ನೇರ ನಿಂತ್ಕೊ. ಇದನ್ನು ಮಕ್ಕಳು ಮಾಡೋದ್ರಿಂದ ಫಸ್ಟು 10 ಸೆಕೆಂಡ್ಸ್ ಅಭ್ಯಾಸ ಮಾಡಬೇಕು, ಆಮೇಲೆ 20 ಸೆಕೆಂಡ್ಸ್ ಅಭ್ಯಾಸ ಮಾಡಬೇಕು. ಇದು ಮಾಡಿ ಅಭ್ಯಾಸ ಆದಮೇಲೆ ಏನು ಮಾಡಬೇಕು, ಕಣ್ಣು ಮುಚ್ಚಿ ಅಭ್ಯಾಸ ಮಾಡಿದ್ರೆ ಜ್ಞಾಪಕಶಕ್ತಿ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ. ಇದು ಮಕ್ಕಳಿಗೆ ತುಂಬ ಹೆಲ್ಪ್ ಆಗುತ್ತೆ. ಮತ್ತು ಕಾಲುಗಳಿಗೂ ಸ್ಟ್ರೆಂತ್ ಬರುತ್ತೆ. ಕಾಲುಗಳಲ್ಲಿ ಏನಾದರೂ ನ್ಯೂನ್ಯತೆ ಇದ್ದರೆ ಅದು ಕಡಿಮೆ ಆಗುತ್ತೆ. ಕಾನ್ಸಂಟ್ರೇಷನ್ ಇಂಪ್ರೂವ್ ಆಗೋದಕ್ಕೆ ಅಂತಲೇ ವೃಕ್ಷಾಸನ ಇರೋದು. ವೃಕ್ಷ ಅಂದರೆ ಅಳ್ಳಾಡ್ದಂಗೆ ನಿಂತ್ಕೋಬೇಕು ಅಂತೇಳಿ ಮನಸ್ಫೂರ್ತಿ ಇನ್ವಾಲ್ವ್ ಆಗಬೇಕು ಉಸಿರಾಟದ ಜೊತೆಗೆ. ದೊಡ್ಡವ್ರಿಗೂ ಸಹ ತುಂಬ ಹೆಲ್ಪ್ ಆಗುತ್ತೆ, ಮಕ್ಕಳಿಗೆ ಅಂತಲ್ಲ, ಸಣ್ಣವ್ರು ದೊಡ್ಡವ್ರು ಎಲ್ಲರೂ ಮಾಡಿ, ಎಲ್ಲರೂ ಇದ್ರ ಉಪಯೋಗ ಪಡ್ಕೊಳ್ಳಿ. ಮಕ್ಕಳಿಗೆಲ್ಲ ಶೇರ್ ಮಾಡಿ. ಇದನ್ನು ನೋಡ್ತಾರೋ, ವಿಡಿಯೋ ನೋಡ್ತಿರೋರು ಬೇರೆಯವ್ರಿಗೂ ಶೇರ್ ಮಾಡಿ. ಎಲ್ಲರೂ ಆರೋಗ್ಯವಾಗಿರಿ. ಮಕ್ಕಳಿಗೆ ತುಂಬ ಇಂಪಾರ್ಟೆಂಟ್ ಅಂತ ವಿಡಿಯೋ ತೆಗೆದು ಹಾಕ್ತಾಯಿದ್ದೀನಿ. ನಮಸ್ತೆ.